ಅದು ರಾಜಧಾನಿಯ ಚೆಂದ ಹೆಚ್ಚಿಸಬೇಕಿದ್ದ ನಾಗರಿಕ ಜಲಮಾರ್ಗದ ನಿರ್ಮಾಣ ಮಾಡ್ತೀವಿ ಅಂತ ಕೋಟ್ಯಾಂತರ ಹಣ ಲೂಟಿ ಮಾಡಿದ್ರು ಅಧಿಕಾರಿಗಳು ಎಂಬ ಪ್ರಶ್ನೆ ತೆರಿಗೆದಾರರಿಗೆ ಅನುಮಾನ ಶುರುವಾಗಿದೆ. ಅಷ್ಟಕ್ಕೂ ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಮಳೆ ನೀರು ಸಾಗಬೇಕಿದ್ದ ಆ ಮಾರ್ಗದಲ್ಲಿ ಇದೀಗ ಗಬ್ಬೆದ್ದು ನಾರುವ ಚರಂಡಿ ನೀರು ನಿಂತಿದೆ. ಬರೋಬ್ಬರಿ 167 ಕೋಟಿಯಲ್ಲಿ ಆರಂಭಗೊಂಡಿದ್ದ K100 ವ್ಯಾಲಿ ಪ್ರಾಜೆಕ್ಟ್ ಡೆಡ್ಲೈನ್ ಮುಗಿದ್ರೂ ಆಮೆಗತಿಯಲ್ಲಿ ಸಾಗ್ತಿರೋದು ಪಾಲಿಕೆಯ ಮೈಗಳ್ಳತನವನ್ನ ಬಟಾಬಯಲು ಮಾಡಿದೆ. 2019ರಲ್ಲಿ ಆರಂಭವಾದ ಈ ಜಲಮಾರ್ಗದಲ್ಲಿ ಅಲ್ಲಲ್ಲಿ ಶೋ ಗಿಡ ನೆಟ್ಟಿರೋ ಪಾಲಿಕೆ ಬರೀ ಶೋ ಕೊಡ್ತಿರೋದು ಸಿಟಿ ಜನರನ್ನ ಕೇಳಿಸಿದೆ. ಹೌದು, ಕೋರಮಂಗಲ ವ್ಯಾಲಿಯ ಕೇರ್ ಮಾರ್ಕೆಟ್ನಿಂದ ಬೆಳ್ಳಂದೂರುವರೆಗಿನ ರಾಜಕಾಲುವೆ ಕ್ಲೀನ್ ಮಾಡಿ ನಾಗರಿಕ ಜಲಮಾರ್ಗ ನಿರ್ಮಿಸುವ K100 ವ್ಯಾಲಿ ಯೋಜನೆಗೆ ಚಾಲನೆ ಕೊಟ್ಟು 6 ವರ್ಷ ಕಳೆದರೂ ಕಾಮಗಾರಿ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. 2019ರಲ್ಲಿ ಆಗಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಬಿಎಂಪಿ ವ್ಯಾಪ್ತಿಯಲ್ಲಿ K100 ಯೋಜನೆಯನ್ನ ಲೋಕಾರ್ಪಣೆ ಮಾಡಿದ್ರು. ಈ ಯೋಜನೆಗೆ 167 ಕೋಟಿ ಅನುದಾನವನ್ನ ನೀಡಿದ್ರು. ಆದರೆ ಇದೀಗ ಈ ಯೋಜನೆ ಇನ್ನೂ ಕುಂಟುತ್ತಾ ಆಮೆಗತಿಯಲ್ಲೇ ಸಾಗಿದೆ. ಇನ್ನು ಶಾಂತಿನಗರ ಬಸ್ ನಿಲ್ದಾಣದವರೆಗೆ ಭೂಗತವಾಗಿ ಬರುವ ರಾಜಕಾಲುವೆ ಇಲ್ಲಿಂದ ಬೆಳ್ಳಂದೂರುವರೆಗೆ ಸುಮಾರು 9 ಕಿಲೋಮೀಟರ್ ಸಾಗಲಿದೆ. ಈ ದಾರಿಯಲ್ಲಿ ನೀರನ್ನ ಕ್ಲೀನ್ ಮಾಡಿ ಪ್ರವಾಸಿ ತಾಣ ಹಾಗೂ ಬೋಟಿಂಗ್ಗೆ ಅವಕಾಶ ಮಾಡಿಕೊಡುವ ಈ ಯೋಜನೆಯಲ್ಲಿ ಇದೀಗ ಬರೀ ಸುಣ್ಣ ಬಣ್ಣ ಬಳಿದಿರೋ ಪಾಲಿಕೆ ಅರೆಬೆರೆ ಕೆಲಸ ಮಾಡಿದ್ದು ಕಾಮಗಾರಿಗೆ ಅಂತ ಮೀಸಲಿಟ್ಟ 167 ಕೋಟಿ ಹಣ ಈಗಾಗಲೇ ಬಿಡುಗಡೆಯಾಗಿದ್ದು ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಪೂರ್ತಿ ಕಾಮಗಾರಿ ಆಗದೆ ಹಣ ಬಿಡುಗಡೆ ಹಿಂದೆ ಭ್ರಷ್ಟಾಚಾರ ನಡೆದಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ನಾಗೇಶ್ ರವರು ಲೋಕಾಯುಕ್ತಗೆ ದೂರು ನೀಡಿ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. K100 ಕೋರಮಂಗಲ ಕಣಿವೆ ಪ್ರಾಜೆಕ್ಟು ಕೇರ್ ಮಾರ್ಕೆಟಿಂದ ಬೆಳ್ಳಂದೂರು ಕೆರೆವರೆಗೂ 9 ಕಿಲೋಮೀಟರ್ ರಾಜಕಾಲುವೆನ ಯುರೋಪ್ ದೇಶದ ಮಾದರಿ ಶೈಲಿಯಲ್ಲಿ ಜಲಮಾರ್ಗ ಜನಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡೋಗಿ ಬಿಡ್ತೀವಿ. ಮತ್ತು ಸಂಚಾರ ದಟ್ಟಣೆ ಕಮ್ಮಿ ಆಗುತ್ತೆ. ಮತ್ತು ವಾಯುವಿಹಾರಕ್ಕೆ ಮಾರ್ಗ ಮಾಡ್ತೀವಿ. ಕುತ್ಕೊಳ್ಳೋಕ್ಕೆ ಎಲ್ಲ ವಿಶ್ರಾಂತಿ ಮಾಡೋಕ್ಕೆ ಚೇರ್ಗಳೆಲ್ಲ ಹಾಕ್ತೀವಿ. ಮತ್ತು ಪೇಂಟಿಂಗ್ಸ್ ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲರೂ ಕಿವಿಲಿ ಹೂವು ಇಟ್ಬಿಟ್ಟು ಒಂದು ಪ್ರಾಜೆಕ್ಟ್ ಒಂದು ಟೆಂಡರ್ ಕರೀತಾರೆ. 147 ಕೋಟಿ ರೂಪಾಯಿಗೆ ಒಂದು ಟೆಂಡರ್ ಕರೀತಾರೆ K100 ಪ್ರಾಜೆಕ್ಟು. ಆ ಟೆಂಡರ್ಗೆ ಅರ್ಹತೆ ಇಲ್ಲದಂತಹ ಸ್ಟಾರ್ ಇನ್ಫ್ರಾ ಕಂಪ್ನಿಗೆ ಟೆಂಡರ್ ಕೊಡ್ತಾರೆ. ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಅವ್ರಿಗೆ ಟೆಂಡರ್ ಕೊಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, STP ಮಾಡಿರೋ ಅನುಭವ ಇರಬೇಕಿತ್ತು ಅವ್ರಿಗೆ, ಸಾಲಿಡ್ STP ಮಾಡಿರೋ ಅನುಭವ ಇರಬೇಕಿತ್ತು. ಮತ್ತು ಏನು ಇಲ್ದಿರೋ ಅವ್ರಿಗೆ ಒಂದು ಟೆಂಡರ್ ಕೊಡ್ತಾರೆ. ಸೊ ಅವ್ರಿಗೆ ಟೆಂಡರ್ ಮಾಡೋ ಇದೇ ಇರಲ್ಲ. ಟೆಂಡರ್ ಕೊಡ್ತಾರೆ, ಆದ್ರೂ ಅವ್ರಿಗೆ 179 ಕೋಟಿ 147 ಕೋಟಿಗೆ ಟೆಂಡರ್ ಆಗಿರೋದು 179 ಕೋಟಿಗೆ ವರ್ಕ್ ಆರ್ಡರ್ ಆಗುತ್ತೆ. ಒಟ್ಟಿನಲ್ಲಿ ಶುದ್ಧ ಮಳೆ ನೀರಿನಿಂದ ತುಂಬಿ ಹರಿಯಬೇಕಿದ್ದ K100 ವ್ಯಾಲಿ ಕಾಲುವೆ ಚರಂಡಿ ನೀರಿಂದ ಗಬ್ಬೆದ್ದು ನಾರ್ತಿದ್ರೆ ಇತ್ತ ಕಾಮಗಾರಿ ಪೂರ್ಣಗೊಂಡಿದೆ ಅಂತ 167 ಕೋಟಿ ಹಣ ಲೂಟಿ ಮಾಡಿರೋ ಅಧಿಕಾರಿಗಳ ಮೇಲೆ ಯಾವ ಕ್ರಮ ಜರುಗಿಸುತ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. Ashwavega English News. Coming soon. Your channel, your voice, your trust.